ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕ್ರಿಕೆಟ್ ಬೆಟ್ಟಿಂಗ್. ಮೊಬೈಲ್ ಆಪ್ನಲ್ಲಿ ಮಿತಿ ಮೀರಿದ ಕ್ರಿಕೆಟ್ ಬೆಟ್ಟಿಂಗ್. ಆಟಗಾರರು ಹಾಗೂ ಪಂದ್ಯದ ಮೇಲೆ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ. ಅವಳಿ ನಗರದಲ್ಲಿದ್ದಾರೆ 350ಕ್ಕೂ ಹೆಚ್ಚು ಬುಕ್ಕಿಗಳು. ಆದರೆ ಐಪಿಎಲ್ ಪ್ರಾರಂಭವಾಗಿ 15 ದಿನಗಳು ಕಳೆದರೂ ಬೆರಳೆಣಿಕೆಯಷ್ಟು ಎಫ್ಐಆರ್ ದಾಖಲಾಗಿದೆ. ಕಾಟಾಚಾರಕ್ಕೆ ಒಂದು 5 ಎಫ್ಐಆರ್ಗಳನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ಐಪಿಎಲ್ ಶುರು ಆಯಿತು ಅಂತ ಅಂದರೆ ಇದೊಂದು ದೊಡ್ಡ ಸಮಸ್ಯೆ ಎದುರಾಗಿರೋದು. ಯಾಕೆ ಅಂತ ಅಂದರೆ ಈ ಬೆಟ್ಟಿಂಗ್ನ ಹಾವಳಿಯಿಂದ ಕೆಲವರು ಜೀವ ಕಳ್ಕೊಂಡಿದ್ದು ಕೂಡ ಇದೆ, ಕೆಲವರು ಮನೆ ಮಠ ಮಾರ್ಕೊಂಡಿದ್ದು ಕೂಡ ಇದೆ. ಇದಕ್ಕೆ ಅಂತ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಪಡ್ತಾ ಇದ್ರು. ಅದ್ಯಾಕೋ ಗೊತ್ತಿಲ್ಲ, ವರ್ಕೌಟ್ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಪೊಲೀಸರೇ ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅನ್ನುವಂಥ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕಣ್ಮುಚ್ಚಿ ಕೂತಿದ್ದಾರೆ. ಯಾರ ವಿರುದ್ಧ ಆ್ಯಕ್ಷನ್ ಆಗಬೇಕಾಗಿತ್ತೋ ಅವರ ವಿರುದ್ಧ ಆ್ಯಕ್ಷನನ್ನು ತೆಗೆದುಕೊಳ್ತಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅನೇಕರು ಬೆಟ್ಟಿಂಗ್ ಮಾಡಿಕೊಡುವಂತಹ ಬುಕ್ಕಿಗಳಿದ್ದಾರೆ. ಆದರೆ ಇಲ್ಲಿ ಕೇವಲ ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಪ್ರಕರಣಗಳು ದಾಖಲಾಗಿರೋದು. ಹಾಗಾಗಿ ಇದೀಗ ಪೊಲೀಸರ ವಿರುದ್ಧವೇ ಅನುಮಾನಗಳು ಕೂಡ ಕೇಳಿ ಬರ್ತಾಗಿದೆ. ನೋಡಿ, ಅವಳಿ ನಗರದಲ್ಲಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ ಬೆಟ್ಟಿಂಗ್ ದಂಧೆ ಅನ್ನುವಂಥದ್ದು. ಕಾಟಾಚಾರಕ್ಕೆ ಒಂದು 5 ಎಫ್ಐಆರ್ಗಳನ್ನು ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಈ ಕ್ರಿಕೆಟ್ ಬೆಟ್ಟಿಂಗ್. IPL ಶುರುವಾಯಿತು ಅಂದರೆ ಮನೇಲಿ ಇರೋದೆಲ್ಲ ತೆಗೆದುಕೊಂಡು ಹೋಗೋದು, ಅಡ ಇಡೋದೇ ಕೆಲವ್ರ ಕೆಲಸ ಆಗಿರುತ್ತೆ. ಬೈಕು, ಕಾರು, ಮನೆ ಪತ್ರ, ಜಮೀನು, ಇನ್ನೊಂದು ಮತ್ತೊಂದು, ಫೋನು ಎಲ್ಲ ಕಳ್ಕೊಂಡು ಮಾರಿ ಕೊನೆಗೆ ಕೆಲವರು ಸೂಸೈಡ್ ಮಾಡ್ಕೊಂಡಿರುವಂಥ ಘಟನೆಗಳು ಕೂಡ ಇದೆ. ಹೀಗಿದ್ರೂ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು, ಅಲರ್ಟ್ ಆಗಬೇಕು, ಈ ಥರದ ಮೇಲೆ ಹದ್ದಿನ ಕಣ್ಣನ್ನು ಇಡಬೇಕು. ಆದರೆ ಇಲ್ಲಿ ಆಗ್ತಿಲ್ಲ ಅನ್ನೋದನ್ನು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಏನಿದೆ ಅದು ನಡೆಯುವಂಥದ್ರ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡುವಂಥ ವ್ಯಕ್ತಿಗಳು ಮತ್ತು ಆಡಿಸುವಂಥವ್ರದ್ದು ಸಂಖ್ಯೆ ಹೆಚ್ಚಿರುವಂಥ ಸಾಧ್ಯತೆ ಇದೆ. ಈ ಹಿಂದಿನ ವರ್ಷಗಳಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಕೈಗೊಂಡಿರೋಂಥ ಕ್ರಮಗಳ ಹಿನ್ನೆಲೆಯಲ್ಲಿ ಆ ಎಲ್ಲ ಆರೋಪಿಗಳೇನಿದ್ರು ಆ ಆರೋಪಿಗಳು ಈಗ ಬೇರೆ ಕಡೆ ಬೇಸ್ ಮಾಡಿಕೊಂಡು ಆಡ್ತಿರೋಂಥದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಸಿಕ್ಕಿದೆ. ಈ ನಮ್ಮಲ್ಲಿ ಕೂಡ ಇಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ. ಅಲ್ಲಲ್ಲಿ ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮವರು ಪ್ರಕರಣ ದಾಖಲು ಮಾಡೋಂಥದ್ದು ಮಾಡಿದ್ದಾರೆ. ಈಗಾಗಲೇ ನನಗೆ ಗೊತ್ತಿರೋಂಗೆ IPL ಸೀಸನ್ ಸ್ಟಾರ್ಟ್ ಆದಮೇಲೆ ಸುಮಾರು 5 ಪ್ರಕರಣಗಳನ್ನು ಬೇರೆ ಬೇರೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಕಟ್ತಿದ್ದಂಥವ್ರು ಯಾರು, ಇದು ಕಟ್ಟಿಸ್ಕೊತಿದ್ದಂಥವ್ರು ಯಾರು, ನಂತರ ಅದು ಯಾರಿಗೆ ಕೊಡ್ತಾಯಿದ್ರು, ಅದು ಕಂಪ್ಲೀಟ್ ಚೈನ್ ಲಿಂಕ್ ಏನಿದೆ ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ಕೆಲವು ಆ್ಯಪ್ಗಳ ಮುಖಾಂತರ ಮಾಡಿಸುವಂಥದ್ದು, ಮೊಬೈಲ್ಗಳ ಮುಖಾಂತರ ಮಾಡಿಸುವಂಥದ್ದೆಲ್ಲ ಮಾಡ್ತಾಯಿದ್ರು. ಅದೆಲ್ಲವನ್ನು ಸಮಗ್ರ ತನಿಖೆ ಮಾಡಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. 350 ಬುಕ್ಕಿಗಳು ಕೇವಲ 5 ಎಫ್ಐಆರ್ 5 ದೂರು ಅಲ್ಲ, ಈಗ ನೋಡಿ, ಮಾತ್ರ ಇಲ್ಲ ಈಗ ಬುಕ್ಕಿಗಳು ಯಾರ್ಯಾರು ಹಿಂದಿನ ವರ್ಷಗಳಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಆ ಎಲ್ಲ ಪ್ರಕರಣ ದಾಖಲು ಮಾಡಿರುವಂಥವ್ರನ್ನ ಠಾಣಾವಾರು ನಮ್ಮವರು ರಿವ್ಯೂ ಮಾಡಿ ಅವ್ರನ್ನ ವಾಚ್ ಮಾಡ್ತಾ ಇದ್ದಾರೆ. ಈಗ ಹಿಂದೆ ಆಗಿದೆ ಅಂದ ತಕ್ಷಣ ಇದು ಈ ವರ್ಷವೂ ಅದೇ ಆಗಿರಬೇಕು ಅಂತಿಲ್ಲ. ಅದ್ರ ಜೊತೆಗೆ ಭಾಳಷ್ಟು ಜನ ಔಟ್ ಆಫ್ ಹೆಡ್ ಕ್ವಾರ್ಟರ್ ಇರುವಂಥದ್ದು, ಈ IPL ಸೀಸನ್ ಸ್ಟಾರ್ಟ್ ಆದಾಗ ಅವ್ರ ಲೊಕೇಶನ್ಗಳು ನೋಡಿದಾಗ ಭಾಳಷ್ಟು ಜನ ಔಟ್ ಆಫ್ ಹೆಡ್ ಕ್ವಾರ್ಟರ್ ಇರುವಂಥದ್ದು ಕೂಡ ಕಂಡು ಬಂದಿದೆ. ಬಟ್ ಅವ್ರುಗಳು ಇಲ್ಲಿ ಯಾರ್ದಾದ್ರು ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಂದು ಅಧಿಕ 350ಕ್ಕಿಂತ ಹೆಚ್ಚು ಕ್ರಿಕೆಟ್ ಬುಕ್ಕಿಗಳು ಇರ್ಬೋದು ಅನ್ನೋದು ಒಂದು ಅಲ್ಪ ಸ್ವಲ್ಪ ಮಾಹಿತಿ ಐತಿ. ಈಗ ಮಾರ್ಚ್ 22ರಿಂದ ಇಲ್ಲಿವರೆಗೂ ಒಂದು 15 ದಿನ ಆದ್ರೂ ಇಲ್ಲಿವರೆಗೂ ನಮ್ಮ ಏನು ಇಲಾಖೆ ಐತಿ ಕಾಟಾಚಾರಕ್ಕೆ ಒಂದು 5ರಿಂದ 6 FIR ಮಾಡಿ ಕುಂತಾರ. ಇನ್ನೂ ಎಷ್ಟೋ ಮಂದಿ ಯುವಕರಾಗಲಿ ಎಲ್ಲರೂ ಗಾಡಿ ಒತ್ತಿ ಇಡೋದಾಗಲಿ, ಮನಿ ಮಾರೋದಾಗಲಿ ಏನೇನೋ ಭಾಳ ನಡೆಯತ್ತಾವು. ಸೂಸೈಡ್ ಆಗುವಂಥ ಅಟೆಂಪ್ಟ್ ಚಾಲು ಹೋಕ್ಕವ. ಅಷ್ಟರೊಳಗಾಗಿ ಪೊಲೀಸ್ ಇಲಾಖೆ ಇದನ್ನು ಬೇರೆ ಸಮೇತ ಕಿತ್ತು ಹಾಕುವಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಕ್ರಿಕೆಟ್ ಬೆಟ್ಟಿಂಗಿಂದ ಎಷ್ಟೋ ಮನೆಗಳು ಮುರಿದು ಹೊಂಟಾವ, ಎಷ್ಟೋ ಆಸ್ತಿಗಳು ಇಲ್ಲಿ ಕಡಿಮೆ ರೇಟ್ ಒಳಗೆ ಹೊಂಟಾವ, ಎಷ್ಟೋ ಹೊಸ ಗಾಡಿಗಳನ್ನು ಬಡ್ಡಿ ವ್ಯವಹಾರಸ್ಥರು ಇಟ್ಕೊಳ್ಳುವಂಥ ಪರಿಸ್ಥಿತಿ ಬಂದು ನಿಂತುಬಿಟ್ಟೈತಿ. ಯುವಕರಂತರೂ ಹೆಂಗೆ ದಾರಿ ತಪ್ಪಾಕತ್ತಾರ ಅಂತಂದ್ರೆ ಯಾವನ್ನೂ ಚಟ ಮಾಡಲಾರ್ದವ ಈಗ ಹೊಳ್ಳಿ ಆ ಸಾಲ ಆಗಿದ್ದಕ್ಕೆ ಕ್ರಿಕೆಟ್ ಒಳಗೆ ಹೊಳ್ಳಿಗೆ ಅವ ಕುಡಿಯೋದಾಗಲಿ, ಗಾಂಜಾ ಸೇದೋದಾಗಲಿ, ಸಿಗರೇಟ್ ಸೇದೋದಾಗಲಿ ಇಂಥ ಕಾರ್ಯ ಮಾಡಾಕತ್ತಾರ ಅಂತೇಳಿ ನಮಗೆ ಕೇಳಿ ಬರತೈತಿ. ನಮಗೆ ಭಾಳ ಬೇಸರ ಆಗತ್ತೈತಿ. ಅದಕ್ಕಾಗಿ ಇವರು ಪೊಲೀಸ್ ಇಲಾಖೆ ಇದನ್ನು ಬೇರೆ ಸಮೇತ ಕಿತ್ತು ಹಾಕಬೇಕು. ಯಾಕಂದ್ರೆ 350ಕ್ಕಿಂತ ಹೆಚ್ಚು ಈಗ ಕ್ರಿಕೆಟ್ ಬುಕ್ಕಿಗಳು ಅದಾರ ಅಂದ್ರೆ ಇವ್ರ ಕಣ್ಣಿಗೆ ಕಾಣಕತ್ತಿಲ್ಲೋ ಇಲ್ಲೋ, ಇವ್ರು ಗುರುತಾಗತ್ತಿಲ್ಲೋ, ಇವ್ರಿಗೆ ಮಾಹಿತಿ ಇಲ್ಲೋ, ಕರೆಕ್ಟಾಗಿ ಕೆಲಸ ಮಾಡತ್ತಿಲ್ಲೋ, ಏನು ಯಾವ ಥರ ನಮಗೆ ಗುರುತಾಗತ್ತಿಲ್ಲ. ಇದನ್ನು ಕರೆಕ್ಟಾಗಿ ಮಾಡ್ಬೇಕಂತೇಳಿ ನನ್ನ ವಿನಂತಿ ಐತಿ TV5ಗೆ. ಈಗಾಗಲೇ ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ. ದಿನದಿಂದ ದಿನಕ್ಕೆ ಈ ಬೆಟ್ಟಿಂಗ್ ಹಾವಳಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ?
ಈಗಾಗಲೇ ದೇಶದಲ್ಲಿ IPL ಭರಾಟೆ ಜೋರಾದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬೆಟ್ಟಿಂಗ್ ಭರಾಟೆ ಇಲ್ಲಿ ಅಂತಂದರೆ ಕಾವು ಪಡೆದುಕೊಂಡಿದೆ. ಯಾವ ಮಟ್ಟಿಗೆ ಅಂತಂದರೆ ಅವಳಿ ನಗರದಲ್ಲಿ 350ಕ್ಕೂ ಹೆಚ್ಚು ಬೆಟ್ಟಿಂಗ್ ಕುಳಗಳಿವೆ. ಆದರೆ ಇವತ್ತು ಹುಬ್ಬಳ್ಳಿ ಧಾರವಾಡದ ಇಲ್ಲಿವರೆಗೂ FIR ದಾಖಲಿಕೊಂಡಿದ್ದು ಕೇವಲ ಬೆರಳಿಕೆಯಷ್ಟು ಮಾತ್ರ. ಅದು ಎನಿಸುವುದು ನೋಡಿದರೆ ಕೇವಲ 5 FIRಗಳು ಮಾತ್ರ ಇಲ್ಲಿ ಅಂದರೆ ದಾಖಲಾಗಿವೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಚಾಪೆ ಕೆಳಗೆ ತೂರಿದರೆ ಈ ಬೆಟ್ಟಿಂಗ್ ಕುಳಗಳೇನಿದ್ದಾವೆ ಆ ಬೆಟ್ಟಿಂಗ್ ಕುಳಗಳು ರಂಗೋಲಿ ಕೆಳಗೆ ನೂಕುವಂತಹ ಕೆಲಸವನ್ನು ಮಾಡ್ತವೆ. ಇದೇ ಒಂದು ಬೆಟ್ಟಿಂಗ್ IPL ಬೆಟ್ಟಿಂಗನ್ನು ತೆಗೆದುಕೊಂಡಾಗ 2014, 15, 16ರಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಈ ಒಂದು ಬೆಟ್ಟಿಂಗ್ನಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಕುಟುಂಬಗಳು ಬೀದಿಗೆ ಬಿಗಿದಿದ್ದು ಅವಾಗಿದ್ದಂತಹ ಸರ್ಕಾರ IPL ಬೆಟ್ಟಿಂಗನ್ನೇ ಇಲ್ಲಿ ಅಂದರೆ CIDಗೆ ಹಸ್ತಾಂತರ ಮಾಡಿತ್ತು. ಈ ಪ್ರಕರಣ ಬೆನ್ನಲ್ಲೇ ಇಲ್ಲಿ ಅಂದರೆ ಇಷ್ಟಾದರೂ ಸಹಿತ ಹುಬ್ಬಳ್ಳಿ ಧಾರವಾಡದಲ್ಲಿ ಬೆಟ್ಟಿಂಗ್ ಕುಳಗಳು ಬೇರು ಬಿಟ್ಟು ಕುಳಿತಿವೆ. ಯಾವ ಮಟ್ಟಿಗೆ ಅಂತಂದರೆ ಇವತ್ತು ಮೊಬೈಲಲ್ಲಿರುವಂತಹ ಕೆಲವೊಂದಿಷ್ಟು ಆ್ಯಪ್ಗಳನ್ನು ತಾವೇ ಸೃಷ್ಟಿ ಮಾಡಿಕೊಂಡು ಅದೇ ಒಂದು ಆ್ಯಪ್ಗಳ ಮುಖಾಂತರ ಬಾಲ್ಗಿಷ್ಟು, ರನ್ನಿಗಿಷ್ಟು, ವಿಕೆಟ್ಗಿಷ್ಟು ಅಂತೇಳಿ ಇವತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಇಲ್ಲಿ ಅಂದರೆ ಬೆಟ್ಟಿಂಗ್ ವ್ಯವಹಾರ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಎಗ್ಗಿಲ್ಲದೆ ನಡೆದಿದೆ. ಆದರೂ ಸಹಿತ ಇವತ್ತು ಹುಬ್ಬಳ್ಳಿ ಧಾರವಾಡದ ಪೊಲೀಸರು ಅಂದರೆ ಜನರ ಆಗ್ರಹವಿಷ್ಟೇ, ಪೊಲೀಸರು ಕೇವಲ ಕಾಟಾಚಾರಕ್ಕೆ ಇಬ್ಬರನ್ನ ಬಂಧಿಸುವುದನ್ನು ಬಿಟ್ಟು ಇಬ್ಬರ ಮೇಲೆ FIRನ್ನು ದಾಖಲಿಸೋದು ಬಿಟ್ಟು ಇಲ್ಲಿಂದ 350ಕ್ಕೂ ಹೆಚ್ಚು ಏನು ಬೆಟ್ಟಿಂಗ್ ಕುಳಗಳಿವೆ ಅವುಗಳನ್ನು ಬೇರು ಮಟ್ಟದಿಂದ ಕಿತ್ತು ಹಾಕಿ ಹುಬ್ಬಳ್ಳಿ ಧಾರವಾಡ ಜನತೆ ಇವತ್ತು ನೆಮ್ಮದಿಯಿಂದ ಜೀವನ ಮಾಡಲು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಸಹಕರಿಸಿ ಅಂತೇಳಿ. ಯಾಕೆ ಅಂದರೆ ಇದೇ ಒಂದು ಬೆಟ್ಟಿಂಗ್ ಕುಳಗಳ ಸಂಬಂಧಪಟ್ಟಂಗೆ ಇವತ್ತು ಸಾಕಷ್ಟು ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ಸಾಕಷ್ಟು ಇವತ್ತು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಅದೆಷ್ಟೋ ಮನೆತನಗಳು ಇವತ್ತು ಹಾಳಾಗಿ ಹೋಗಿವೆ. ಇಷ್ಟಾದರೂ ಸಹಿತ ಅವಳಿ ನಗರದ ಜನ ಇವತ್ತು ಒಂದು ಕಡೆ ಅಂದರೆ ಬೆಟ್ಟಿಂಗ್ನಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ. ಅದರ ನಡುವೆ ಬೆಟ್ಟಿಂಗ್ ಕುಳಗಳು ಇವತ್ತು ಎಗ್ಗಿಲ್ಲದೆ ಯಾರದೇ ಭಯ ಇಲ್ಲದಂತೆ ಇವತ್ತು ಬೆಟ್ಟಿಂಗ್ ಕುಳಗಳು ಇಲ್ಲಿ ಎಗ್ಗಿಲ್ಲದೆ ತಮ್ಮ ದಂಧೆಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಒಂದು ಬೆಟ್ಟಿಂಗ್ ಕುಳಗಳೇನವೆ 350ಕ್ಕೂ ಹೆಚ್ಚು ಬೆಟ್ಟಿಂಗ್ ಕುಳಗಳನ್ನು ಬೇರು ಮಟ್ಟದಿಂದ ಕಿತ್ತು ಹಾಕಬೇಕಾಗಿದೆ. ಅವಳಿ ನಗರದ ಜನರ ನೆಮ್ಮದಿಗೆ ಶ್ರಮಿಸಬೇಕಿದೆ.